ಹಾಯ್ ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ ಬೇಗ ಎದ್ದೆ, ಕಿಚನ್ಗೆ ಹೋದೆ. ಯಪ್ಪ ಫುಲ್ ಗಲೀಜಾಗಿತ್ತು. ಕಿಚನ್ಗೆ ಹೋಗಿ ಎಲ್ಲ ಒರೆಸೋದು ಇರುತ್ತಲ್ಲ, ನಾನು ಹಂಗೆ ಒರೆಸಿ ಕ್ಲೀನ್ ಮಾಡಿದೆ. ಮತ್ತು ಕಿಚನ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಒಂದು ವೀಡಿಯೋ ಮಾಡಿಕೊಂಡೆ. ತಿರ್ಗಾ ಹಾಲ್ಗೋಗಿ ತಿರ್ಗಾ ಬೆಡ್ಶೀಟೆಲ್ಲ ಮಡಚಬೇಕು. ಯಪ್ಪ ಈ ಕೆಲಸ ಯಾರು ಕಂಡುಹಿಡಿದ್ರೋ ಗುರು. ತಿರ್ಗಾ ಹಾಸಿಗೆ ಎಲ್ಲ ಮಡಚಿಕ್ಕಿ ಎತ್ತಿಟ್ಟೆ. ತಿರ್ಗಾ ಕಸ ಗುಡಿಸಿ, ಎಲ್ಲರ ಮನೇಲಿ ಹೆಂಗೆ ಮಾಡ್ತಾರೋ ಹಂಗೆ ಕಸ ಗುಡಿಸಿ ಮನೆ ಒರೆಸೋದು. ಮನೆ ಎಲ್ಲ ಒರೆಸಿ ನೀಟಾಗಿ ಎಷ್ಟು ಒರೆಸಿದ್ರು ನಮ್ಮ ಮನೇಲಿ ಮಕ್ಕಳಿರೋ ಮನೇಲಿ ಗಲೀಜಾಗುತ್ತಲ್ಲ. ತಿರ್ಗಾ ಅವನ್ನೆಲ್ಲ ಕ್ಲೀನ್ ಆದಮೇಲೆ ಒಂದು ಟಿಪ್ಸ್ ತಗೊಂಡು ತಿರ್ಗಾ ಸ್ನಾನಕ್ಕೆ ಹೋಗ್ಬೇಕಾಗಿತ್ತು. ಸ್ನಾನಕ್ಕೆ ಹೋಗಿ ಬಂದು ಮತ್ತು ಡ್ರೆಸ್ ಚೇಂಜ್ ಮಾಡಬೇಕಿತ್ತು. ಡ್ರೆಸ್ ಚೇಂಜ್ ಮಾಡ್ಕೊಂಡು ಫಸ್ಟಿಗೆ ನನ್ನ ತಂಗಿ ಬಂದಳು. ಅವಳೊಂದು ಕ್ಲಿಪ್ ತಗೊಂಡಿದ್ದೆ. ನೆಕ್ಸ್ಟು ಅಕ್ಕ ಬರ್ತೀನಿ. ಅಕ್ಕ ಬಂದು ಅಕ್ಕನೂ ಸ್ವಲ್ಪ ಸನ್ಸ್ಕ್ರೀನು, ಲಿಪ್ಸ್ಟಿಕ್ಕು, ಐಬ್ರೋ ಫಿಲ್ಲು ಅಷ್ಟೇ ಗೈಸ್. ಜಾಸ್ತಿ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ನನಗೆ ಬರೋದೇ ಇಲ್ಲ. ಎಷ್ಟು ಬರುತ್ತೋ ಅಷ್ಟರಲ್ಲೇ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದೀರಲ್ವ. ತಗೊಂಡು ಮತ್ತೆ ಹೋಗಿದ್ದೆ ಎಲ್ಲಿಗೆ ಗೊತ್ತಾ ಗೈಸ್, ನೋಡ್ತಾ ಇರಿ ಎಲ್ಲಿಗೆ ಅಂತ. ಎಲ್ಲ ರೆಡಿಯಾಗಿ ಬಳೆ ಎಲ್ಲ ಹಾಕ್ಕೊಂಡು ನಾನು ಕ್ಲಿಪ್ಸ್ ತಗೊಂಡು ರೆಡಿಯಾಗಿ ತಿರ್ಗಾ ಸ್ಲಿಪ್ಪರ್ ಹಾಕ್ಕೊಂಡು ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ, ನೋಡಿ ಇವತ್ತು ನಮ್ಮ ಏರಿಯಾದಲ್ಲಿ ಕುಂಭ ಅಭಿಷೇಕ ಅಂತಾರೆ. 12 ವರ್ಷಕ್ಕೊಂದು ಸರಿ ಮಾಡೋದು. ನಮ್ಮ ಏರಿಯಲ್ಲಿ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಿದ್ದೆ. ದರ್ಶನ ಮಾಡಿಕೊಂಡು ದೇವ್ರ ಹತ್ರ ನಮ್ಮ ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ಅರ್ಶಿನ ಕುಂಕುಮ ಅದೆಲ್ಲ ಇಟ್ಕೊಬೇಕು. ಎಲ್ಲರೂ ನೋಡಿ ನಾನು ಇಟ್ಕೊಂಡು ಹೋಗಿದ್ದೆ ಫಸ್ಟು ಪ್ರಸಾದ ತಿನ್ನೋಕ್ಕೆ ಗಾಯ್ಸ್. ಪ್ರಸಾದ ತಿನ್ನೋಕ್ಕೆ ಜನ ನೋಡಿಬಿಟ್ಟೆ ಹೊಟ್ಟೆ ತುಂಬೋಯ್ತು ನನಗೆ. ಆವಾಗೂ ಏನು ಮಾಡಲಿ, ಕ್ಯೂವಲ್ಲಿ ನಿಂತ್ಕೊಂಡು ಪ್ರಸಾದ ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದೆ.